ರಾಜ್ಯದಲ್ಲಿ ಮಳೆ ಇಲ್ಲದೆ ಭೀಕರ ಬರದ ಛಾಯೆ ಆವರಿಸಿದೆ. ಹೀಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಬೆಳೀತಿರ್ತಕ್ಕಂಥ ಬೆಳೆ ಕೂಡ ಮಳೆ ಕೊಡೋದು ಜಮೀನಲ್ಲಿ ಹಾಳಾಗ್ತಾ ಇದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಕೂಡ ಮಳೆ ಇಲ್ಲದೆ ಬರದ ಛಾಯೆ ಆವರಿಸಿ ರೈತರು ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆನ ಬರಪೀಡಿತ ಅಂದ್ರೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ಕಲಬುರಗಿ ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಪಟ್ಟು ಹಿಡಿದು ಈಗ ಇವತ್ತು ಕಲಬುರಗಿ ಬಂದ್ಗೆ ಕರೆ ಕೊಟ್ಟು ಪ್ರತಿಭಟನೆ ಇಳಿದರೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ, ಕನ್ನಡ ಪರ ಸಂಘಟನೆಗಳು ಕೂಡ, ದಲಿತ ಪರ ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪ್ರತಿಭಟನೆ ಎಫೆಕ್ಟ್ ನಿಂದಾಗಿ ಒಂದ್ ಕಡೆಗೆ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಏನು ಮುಖ್ಯ ರಸ್ತೆ ಇದೆ, ಮುಖ್ಯ ರಸ್ತೆಯನ್ನ ತಡೆದು ಮುಖ್ಯ ರಸ್ತೆಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದಾಗಿ ಒಂದ್ ಕಡೆಗೆ ವಾಹನ ಸಂಚಾರದ ಸಮಸ್ಯೆ ಕೂಡ ಉಂಟಾಗಿದೆ. ಮತ್ತೊಂದು ಕಡೆಗೆ ಒಂದು ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿಯೇ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರಿಗೆ ಬಸ್ ಸಂಚಾರ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿ ಪ್ರಯಾಣಿಕರು ಕೂಡ ಸಂಚಾರಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಅಂದ್ರೆ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಬಂದ್ ಆಗಿರುವಂತದ್ದು ನಿಮ್ಗೆ ಈ ಭಾಗದಲ್ಲಿ ಗಮನಿಸ್ತಾ ದೊಡ್ಡ ಕಾಂಪ್ಲೆಕ್ಸ್ ಇರುವಂತದ್ದು ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಇಲ್ಲಿ ಓಪನ್ ಆಗಿಲ್ಲ. ಮತ್ತೊಂದು ಕಡೆಗೆ ಆಟೋ ಸಂಚಾರ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಎಲ್ಲೆಲ್ಲಿ ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಸದ್ಯಕ್ಕೆ ಬಂದ್ ಸ್ಥಿತಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಗೆ ಈ ಒಂದು ಸಾರಿಗೆ ಸಂಚಾರ ಬಂದ್ ಆಗಿರೋದ್ರಿಂದ ಪ್ರಯಾಣಿಕರಿಗೆ ಸಹಜವಾಗಿ ಪ್ರತಿಭಟನೆ ಎಫೆಕ್ಟ್ ತಟ್ಟಿದೆ. ಮುಖ್ಯವಾಗಿ ಕಲಬುರಗಿಯನ್ನ ಬಂದ್ ಕರೆ ಕೊಟ್ಟಿರೋದಕ್ಕೆ ಮುಖ್ಯವಾಗಿ ಬರಗಾಲ ಘೋಷಣೆ ಆಗಬೇಕು, ಕಲಬುರಗಿ ಜಿಲ್ಲೆನ ಬರಗಾಲ ಘೋಷಣೆ ಆಗಬೇಕು. ಮತ್ತೆ ಬೆಳೆ ವಿಮೆ ಪರಿಹಾರದಲ್ಲಿ ಏನು ತಾರತಮ್ಯ ಆಗಿದೆ ಅದು ಸರಿಪಡಿಸುವಂತ ಕೆಲಸ ಆಗಬೇಕು. ಕಳೆದ ವರ್ಷದ ಬೆಳೆ ವಿಮೆ ಎಲ್ಲ ರೈತರಿಗೆ ಕೊಡುವಂತಹ ಕೆಲಸ ಆಗಬೇಕು. ಬರಗಾಲ ವಿಶೇಷವಾಗಿ ಬರಗಾಲ ಘೋಷಣೆ ಮಾಡಿ ಪ್ರತಿ ರೈತರಿಗೆ 50,000 ಪ್ರತಿ ಎಕರೆಗೆ 50,000 ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಲಬುರಗಿ ಬಂದ್ ಕರೆ ಕೊಟ್ಟಿರೋದ್ರಿಂದಾಗಿ ಸಹಜವಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ರೈತ ಮುಖಂಡರಿದ್ದಾರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೋರಾಟ ಮಾಡಿದಿರಿ. ಈಗ ಕಲಬುರಗಿ ಬಂದ್ ಕರೆ ಕೊಟ್ಟು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನ್ ಮೆಸೇಜ್ ಕೊಡ್ತೀವಿ ಮತ್ತೆ ಏನ್ ಪರ್ಟಿಕ್ಯುಲರ್ ಏನ್ ಡಿಮ್ಯಾಂಡ್ಗಳಿದೆ ಅಂತ? ಎಲ್ಲಿನೋ ಪರಿಣಾಮ ಭೀಕರದ ಬರಗಾಲದ ಛಾಯೆ ಆವರಿಸಿದೆ. ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬೋರ್ವೆಲ್ಗಳನ್ನು, ಬಾವಿಗಳನ್ನು, ನದಿಗಳನ್ನು, ಹಳ್ಳ ಕೊಳ್ಳ, ನಾಲಾ ನರಿಗಳನ್ನು ಬತ್ತಿ ಹೋಗಿದೆ. ದನ ಕರಿಗಳಿಗೆ ಕಣಕಿ ಹಾಹಾಕಾರ ಆಗಿದೆ. ಕುಡಿಯೋ ನೀರಿನ ಹಾಹಾಕಾರ ಆಗಿದೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರನ ಕೊಡಬೇಕು. ಬೆಳೆ ವಿಮೆಯಲ್ಲಿ ಮಲತಾಯಿ ಧೋರಣೆ ತೋರಿದರೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ಕೈ ಬಿಡಬೇಕು. ಬೆಳೆ ಕಟಾವುದಲ್ಲಿ ಅನ್ಯಾಯ ಮಾಡಿದರೆ ಎಲ್ಲರಿಗೂ ಸಮಾನವಾಗಿ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು. ಹಿಂಗಾರು ಬಿತ್ತನೆಗಾಗಿ ಬೀಜ, ರಸಗೊಬ್ಬರನ ಉಚಿತವಾಗಿ ಕೊಡಬೇಕು. ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮ್ನಿಂದ 15 TMC ನೀರನ್ನು ಬಿಡುಗಡೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನ ನಡೆಸ್ತಾರೆ ಕಾಟಾಚಾರಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ನಡೆಸ್ತಾರೆ. ಹಿಟ್ಟಿನ ಚೀಲ ನಾಯಿ ಹರ್ಕೊಂಡು ತಿಂದಂಗಲ್ಲಿ ಮಾತಾಡ್ತಾ ಇದ್ದಾರೆ ವಿನ ಭೀಕರ ಬರಗಾಲ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಪರಿಹಾರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ವಿಮೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ರೈತರ ಬಗ್ಗೆ ಚರ್ಚೆ ನಡೆಸಲಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀವಿ. ಈಗ ರೈತರ ಪರಿಸ್ಥಿತಿ ಹೇಗಿದೆ ಅಂತ? ರೈತರ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಾಲದ ಬಾಧೆ ತಾಳದೆ ಸರಣಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 2 ಬಾರಿ ಬಿತ್ತನೆ ಆಗಿದೆ. ಇವತ್ತು ಈಗ 15 ದಿನ ಆಯಿತು, 2 ವಾರ ಆಯಿತು, ಮಳೆ ಸೆಳೆದಿದೆ. ಇದ್ದ ಬೆಳೆನೂ ಕೂಡ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ರೈತರು ಬೀದಿ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಬರಗಾಲನ್ನು ಘೋಷಣೆ ಮಾಡಬೇಕು, ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡ್ಬೇಕಂತಕ್ಕಂಥ ಮಾತು. ಸರ್, ಇವತ್ತು ಹೋರಾಟ ಅಂದ್ರೆ ಬಂದ್ ಕರೆ ಕೊಟ್ಟು ಆಲ್ರೆಡಿ ಪ್ರತಿಭಟನೆ ಮಾಡ್ತಾ ಇದ್ರಿ ಬೆಳಗ್ಗೆಯಿಂದ, ಯಾವ ರೀತಿ ಇರುತ್ತೆ, ಎಲ್ಲಿಂದ ರ್ಯಾಲಿ ಇರುತ್ತೆ? ಸರ್, ಸ್ವಯಂ ಪ್ರೇರಿತ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಹಡತು ವ್ಯಾಪಾರಿಗಳು, ಸೂಪರ್ ಮಾರ್ಕೆಟ್ ವ್ಯಾಪಾರಿಗಳು, ಚೇಂಬರ್ ಆಫ್ ಕಾಮರ್ಸ್ದವರು, ಹೋಟೆಲ್ ಉದ್ಯಮಿಗಳು ಎಲ್ಲರೂ ಸಹಿತ, ಆಟೋ ಚಾಲಕರು ಸಹಿತ ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಸರ್. ಪೆಟ್ರೋಲ್ ಪಂಪ್ದವರು ಕೊಟ್ಟರು. ನಾವು 11:30 ಗಂಜ್ ನಗರೇಶ್ವರ APMCಯಿಂದ ರ್ಯಾಲಿ ಪಾದಯಾತ್ರೆ ಮುಖಾಂತರ ಬಂದು ಸೂಪರ್ ಮಾರ್ಕೆಟ್ ಕಾಮತ್ ಹೋಟ್ಲ್ ಹತ್ರ ಮುಕ್ತಾಯ ಮಾಡ್ತೇವೆ ಸರ್. ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಬರ್ಬೇಕಂತ ನಿನ್ನೆ ಹೇಳಿವು ಸರ. ಯಾಕಂದರೆ ಕಷ್ಟ ಇದು ಕೇಳಾರ್ದ ಪರಿಸ್ಥಿತಿಗೆ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು 90 ದಿನ ಆಯಿತು. ಮಳೆನೇ ಇಲ್ಲ, ಬೆಳೆನೇ ಇಲ್ಲ, ಕುಡ್ಲಿಕ್ಕೆ ನೀರು ಸಹಿತ ಇಲ್ಲ. ಎಲ್ಲರೂ ಟ್ಯಾಂಕರ್ ಮುಖಾಂತರ ಕಲಬುರಗಿ ನಗರದಲ್ಲಿ ಖಾಲಿ ಆಗ್ತಾ ಇದ್ದಾರೆ. ಇಲ್ಲಿ ಗೋವಾ ಹೋಗ್ತಾ ಇದ್ದಾರೆ, ಮುಂಬೈ ಹೋಗ್ತಾ ಇದ್ದಾರೆ, ಹೈದರಾಬಾದ್ ಹೋಗ್ತಾರೆ. ಇದ್ರ ಬಗ್ಗೆ ಯಾರಿಗೆ ಕಾಣ್ತಾ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ. ಈ ಗಂಭೀರ ವಿಷಯ ಬಗ್ಗೆ ನೀವು ಚರ್ಚೆ ಮಾಡೋದು ಬಿಟ್ಟು ಬರೀ ಬಿ ನಾಗೇಂದ್ರ ಒಂದೇ ವಿಷಯ ಏನು ಒತ್ತಾಯ ಮಾಡ್ತೀರಿ ಈಗ? ಸರ್, ಬರ ಪರಿಹಾರ ಕನಿಷ್ಠವಾಗಿ ಎಕರೆಗೆ 50 ರೂಪಾಯಿ ಬರ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಪಡಿಸ್ತಾ ಇದ್ದೇವೆ ಸರ್. ಕೇಂದ್ರ ಅಧ್ಯಯನ ತಂಡ ಬರಬೇಕು. ಏನ್ರಿತ ಬ್ಯಾಂಕ್ ಸಾಲ ಕಡ್ಡಾಯವಾಗಿ ಮನ್ನಾ ಆಗಬೇಕು. ಪಿಂಚಣಿ ಏನು ಬಡವ್ರದ್ದು 1200, 800 ಬರೋದು ನಿಂದಿರಿಸಿರಿ 6 ತಿಂಗಳಾಯಿತು. ಅದು ತಕ್ಷಣ ಅವ್ರಿಗೆ ಕೊಡಬೇಕು ಮತ್ತು 3,000 ರೂಪಾಯಿ ಕನಿಷ್ಠ ಕೊಡಬೇಕು. ಯಾಕಂದ್ರೆ ಅದ್ರ ಬಗ್ಗೆ ಬದುಕ್ತಾ ಇದ್ದಾರೆ. ವಯಸ್ಸಾದ್ರು ಪಾಪ ಕಾಲಿಲ್ಲ, ಕುಂಟಿದಾರ, ವಿಧವೆಯರಿದ್ದಾರ, ಅಂಗವಿಕಲರಿದ್ದಾರ. ಆ ಪಿಂಚಣಿ ಸಹಿತ ನಿಂದಿರಿಸಿರಿ.
ಯಾವುದೇ ಒಬ್ಬ ನೌಕರದಾರ ಒಂದು ಪೇಮೆಂಟ್ 4 ದಿನ ಲೇಟ್ ಅಂದ್ರೆ ಅವ್ರ ಕುಟುಂಬ ನಿರ್ವಹಣೆ ಸಂಕಷ್ಟದಲ್ಲೈತೆ. ಸುದ್ದಿಗಳು ಇದು ರೈತ ಮುಖಂಡರು ಹೇಳ್ತಾ ಇರುವಂತ ಕಲಬುರಗಿ ಬಂದ್ಗೆ ಕರೆ ಕೊಟ್ಟು ಏನು ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವ್ರ ಉದ್ದೇಶ ಇರುವಂತಂದ್ರೆ ಮಳೆ ಇಲ್ಲದೆ ಬೆಳೆ ಬೆಳೆಯಲಾಗಿದೆ, ರೈತರು ಆರ್ಥಿಕ ನಷ್ಟಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಬರಗಾಲ ಘೋಷಣೆ ಮಾಡಬೇಕು, ಬರಗಾಲ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಬಂದ್ಗೆ ಕರೆ ಕೊಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿಂದ 11 ಗಂಟೆ ಸುಮಾರು ನಗರೇಶ್ವರ ಶಾಲೆಯಿಂದ ಸೂಪರ್ ಮಾರ್ಕೆಟ್ವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ಒಂದು ರೈತ ಸಂಘಟನೆಗಳು ರೈತರು ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಕಲಬುರಗಿ ಬಂದ್ ಕರೆ ಕೊಟ್ಟು ರೈತರನ್ನು ಪ್ರತಿಭಟನೆ ನಡೆಸ್ತಾರೆ. ಪ್ರತಿಭಟನೆ ಎಫೆಕ್ಟ್ನಿಂದಾಗಿ ಒಂದ್ ಕಡೆಗೆ ಸಾರಿಗೆ ಸಂಚಾರದಲ್ಲಿ ಅಸ್ತವ್ಯಸ್ತ ಆಗಿದ್ರೆ, ಮತ್ತೊಂದು ಕಡೆಗೆ ಏನು ಸಾರಿಗೆ ಪ್ರಯಾಣಿಕರು ಕೂಡ ಏನು ಬಂದ್ ಎಫೆಕ್ಟ್ ಬಿಸಿ ತಟ್ಟಿದೆ. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.